ಮ್ಯಾಚ್ ನೋಡ್ತಾ ಇದ್ವಿ. ಸೂಪರ್ ಬೈಕ್ ನೀವು ಬ್ರೋ ಎಲ್ಲ ಕಡೆ ಸೂಪರ್ ಬೈಕ್ ಅಂತ ಇನ್ನ ಎಕ್ಸ್ಪೆಕ್ಟೇಷನ್ ಇವ್ರದ್ದು ಹೆವಿ ಹೋಗ್ಬಿಡುತ್ತೆ. ನೆನ್ನೆ ನೈಟು ಲೇಟ್ ಆಗೋಯ್ತು ಫುಲ್ಲು, ಆಲ್ಮೋಸ್ಟ್ 1:30 ಆಗೋಯ್ತು. ಅದಕ್ಕೇನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಈವನ್ MS ಅವ್ರು ಮೀಟ್ ಮಾಡೋಕ್ಕಾಗಲಿಲ್ಲ, ಅವರು ಸ್ವಲ್ಪ ಹೊರಗಡೆ ಹೋಗಿದ್ರು. ಈ ಬಾರು ಲೋ ಇನ್ನೂ ಹೊರಟಿಲ್ವಾ? ಲೋ ಬಾರು ಹೋಗ್ಬರೋಣ. ಡ್ರೆಸ್ ಚೇಂಜ್ ಮಾಡ್ಕೋ. ನಾನು ಬಿಲ್ ಪೇ ಮಾಡೋಕ್ಕೆಲ್ಲ ಹೋಗಲ್ಲ, ಇವರೇ ಪೇ ಮಾಡ್ತಾರೆ. ಏನಿಲ್ಲ ಗೊತ್ತಲ್ಲ, MJ ರಿಚ್ ಗಾಯ್ 6R ಗಾಯ್ ವಾಯ್ಸಿನ. ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಓಕೆ, ಕತ್ಲೆ ಆಗಿಬಿಟ್ಟಿದೆ. ನಾವು ವೈಟ್ ಫೀಲ್ಡಿಂದ ಹೊರಟು ಈ ಕಡೆ ಏರಿಯಾಗೆ ಬರೋಷ್ಟೊಳಗಡೆ ಕತ್ಲೆ ಆಗೋಗುತ್ತೆ. ಏನು ಮಾಡೋಕ್ಕಾಗಲ್ಲ, ಅಲ್ಲಿ ಅಷ್ಟು ಜಾಮ್ ಆಗುತ್ತೆ ಔಟರ್ ರಿಂಗ್ ರೋಡಲ್ಲಿ. ಸೊ ಇವಾಗ ಲಾಸ್ಟ್ ವ್ಲಾಗೆಲ್ಲ ನೋಡಿರ್ತೀರ. ಹೌದು, ಬೈಕ್ ಸರ್ಚ್ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಮಾತಾಡೋದಕ್ಕೆ ಅಂತಲೇ ಇವಾಗ ಮೋಹನ್ ಬ್ರೋ ಮನೆ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ಬಂದೆ, ಇನ್ನೊಂದು 1.52 ಕಿಲೋಮೀಟರ್ಸ್ ಇರ್ಬೋದು. ನಮ್ಮ ಮಧು ಬ್ರೋಗೂ ಇನ್ಫಾರ್ಮ್ ಮಾಡಿದ್ದೀನಿ ಬರ್ತೀನಿ ಅಂತ ಮಾತಾಡೋದಕ್ಕೆ. ಸೊ ಅವರಿಗೆ ಎಕ್ಸಾಕ್ಟ್ ಇನ್ನೂ ಇನ್ಫೋ ಕೊಟ್ಟಿಲ್ಲ, ಬಟ್ ಹೇಳಿದ್ದೀನಿ ಸಿಗ್ತೀವಿ ಅಂತ. ಸೊ ನಿಮಗಿದೆಲ್ಲ ಕಂಪ್ಲೀಟ್ ಒಂದು ಸೀರೀಸೇ ಇರುತ್ತೆ ಬೈಕ್ ಸರ್ಚಿಂಗಿಂದು. ಸೊ ಈ ಥರ ವ್ಲಾಗ್ಸು ಏನು ಅನಿಸುತ್ತೆ ನಿಮಗೆ ಕಮೆಂಟ್ ಹಾಕಿ. ಏನಕ್ಕಂದರೆ ನನ್ನ ಸುಮಾರು ಕಾಲೇಜ್ ಡಾಗ್ಸಿಂದ ನೋಡಿದ್ರೆ ಗೊತ್ತಿರುತ್ತೆ ನಮ್ಮದು ಎಷ್ಟು ಎಫರ್ಟ್ಸ್ ಇದೆ ಅಂತ ಈ ಲೆವೆಲ್ವರೆಗೂ ಬರೋದಕ್ಕೆ. ಸೊ ಇವಾಗ ಸುಮ್ಮನೆ ಬ್ಯಾಡ್ ಡಿಸಿಷನ್ಸ್ ಮಾಡೋದು ಬೇಡ ಅಂತ ಅಷ್ಟೇ, ಇನ್ನೇನಿಲ್ಲ. ಅಯ್ಯಪ್ಪ, ಇವರು ಫ್ಯೂಯಲ್ದು ಇದು ಎಲೆಕ್ಟ್ರಿಕ್ ಗಾಡಿ ಮತ್ತು ಫ್ಯೂಯಲ್ ಏನಕ್ಕೆ ಕೊಟ್ಟಿದ್ದಾರೆ ಆ ಕಡೆ ಕ್ಲೋಸಿಂಗ್. ಅಯ್ಯೋ, ಕ್ಲೋಸ್ ಮಾಡಿದ್ರೆ ಕ್ಲೋಸ್ ಆಗ್ತಿಲ್ವಲ್ಲ. ಯೋ ನಥಿಂಗ್ ಇಸ್ ಅಪ್ ಬ್ರೋ. ಹಾಂ ಬಂದೆ. ಹಾಯ್ ಸಿಡ್, ಪೀಸ್. ಬಂದ್ವಿ ಒಂದು 5 ನಿಮಿಷ ಆಯಿತು. ಇಲ್ಲಿ ಆಲ್ರೆಡಿ ಡಿಸ್ಕಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಬಾಯ್ಸ್. ಸೊ ಇವಾಗ ಒಂದು ಬೇರೆ ಮ್ಯಾಚ್ ನೋಡ್ತಾ ಇದ್ವಿ. ಸೂಪರ್ ಬೈಕ್ ನೀವು ಬ್ರೋ ಎಲ್ಲ ಕಡೆ ಸೂಪರ್ ಬೈಕ್ ಅಂತ ಇನ್ನ ಎಕ್ಸ್ಪೆಕ್ಟೇಷನ್ ಇವ್ರದ್ದು ಹೆವಿ ಹೋಗ್ಬಿಡುತ್ತೆ ಅಲ್ವಾ ಸಿದ್? ಸ್ವಲ್ಪ ಬರ್ದ್ರೆ ಇನ್ನ ಚೆನ್ನಾಗಿರುತ್ತೆ ಬ್ರೋ. ಅದೇ ಎಲ್ಲ ನೋಡ್ಕೊಂಡು ತಗೋಬೇಕು ಬ್ರೋ. ಏನ್ ಗೊತ್ತಾ, ನನಗೆ ಒಂದ್ ಸ್ವಲ್ಪ ನನಗೆ ಗೊತ್ತು ಇವ್ರೇನಕ್ಕೆ ಈ ತರ ಹೇಳ್ತಾ ಇರೋದು ಅಂದ್ರೆ, ಈಗ ಇವ್ರಿಗೆ 6R ಜೊತೆಗೆ ಪ್ರಾಪರ್ ಮ್ಯಾಚಪ್ ಯಾವ್ದಾದ್ರು ನಾನು Z8 ನೋಡ್ಬಿಟ್ರೆ ಅಟ್ಲೀಸ್ಟ್ ಚೆನ್ನಾಗಿರುತ್ತೆ ವೈಬು ಅಂತ ಆ ತರ ಯೋಚನೆ ಮಾಡ್ತಾ ಇದಾರೆ. ಕಂಟೆಂಟ್ ವೈಸ್ ಅಷ್ಟೇ, ಬೈಕಿಂಗ್ ಎಕ್ಸ್ಪೀರಿಯನ್ಸ್ ವೈಸು ಅಷ್ಟೇ. ಕಂಟೆಂಟ್ ಮಾತ್ರ ಕ್ರೇಜಿಯಾಗಿ ಕೊಡ್ಬೋದು. ಎಲ್ಲರೂ ಹೊರಗಡೆ ಹೋದಾಗ ಹೈಪರ್ ರೈಡಿಂಗ್ ಅದೆಲ್ಲ ಮ್ಯಾಚ್ ಮಾಡೋದಕ್ಕೆ ಸಕ್ಕತ್ತಾಗಿರುತ್ತೆ. ಇವ್ರು ನನ್ನ ಬಜೆಟ್, ನನ್ನ ಕಮಿಟ್ಮೆಂಟ್ಸ್, ನನ್ನ ಇದ್ರ ಬಗ್ಗೆ ಒಂದು ಚೂರು ಯೋಚನೆ ಮಾಡ್ತಾರೆ. ಯಪ್ಪ, ಐ ಅಂಡರ್ಸ್ಟ್ಯಾಂಡ್ ಬ್ರೋ. ಟೈಮ್ ಲೈನ್ ಬ್ರೋ, ನಾನು 23 ಸ್ವಲ್ಪ ಸೆಲ್ಫಿಶ್ ಆಗ್ತಾ ಇದೀನಿ, ಜೊತೆಗೆ ಚೆನ್ನಾಗಿರುತ್ತೆ. 23 ಸ್ಟಿಲ್ ಐ ಆಮ್ 23. ನಮ್ಮ ಮನೇಲಿ ರಸ್ಕ್ ತಿನ್ನಿಸ್ತಾರೆ ಬ್ರೋ ನನಗೆ. ಇನ್ನು ಸ್ವಲ್ಪ ಇವಾಗ ಇದು ಬಂದಿರೋದಲ್ವಾ, ಅದಕ್ಕೆ ಅಷ್ಟು ಫ್ರೆಶ್ನೆಸ್ ಫೀಲ್ ಆಗ್ತಿಲ್ಲ. ಹೆಂಗಿದ್ರು ನಾನು ಫೇಸ್ ವಾಶ್ ಕ್ಯಾರಿ ಮಾಡ್ತೀನಿ. ಸೊ ಹಂಗೆ ಫೇಸ್ ವಾಶ್ ಮಾಡ್ಕೊಬಿಡೋಣ. ಬ್ರೋ, ನೀವು ನೋಡಿದ್ರೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಇದನ್ನು ಯೂಸ್ ಮಾಡಿದ್ದು ಮುಸ್ಟಾಕ್ ಫೇಸ್ ವಾಶು. ಯೂಸ್ ಮಾಡಿದ್ದಾನೆ ಮುಸ್ಟಾಕ್ ಫೇಸ್ ವಾಶು. ಆ್ಯಕ್ಚುಲಿ ಇವಾಗ ನೋಡಿ, ಇಲ್ಲಿ ಪಿಂಪಲ್ ಎಲ್ಲ ಜಾಸ್ತಿ ಆಗಿದಾವಲ್ಲ. ನಾನು ಲಾಸ್ಟ್ ಆಪರೇಷನ್ ಆದ್ಮೇಲೆ ಸ್ವಲ್ಪ ಯೂಸ್ ಮಾಡೋದು ಕಮ್ಮಿ ಮಾಡಿದ್ದೆ ಫೇಸ್ ವಾಶ್ ಎಲ್ಲ. ಅವಾಗ ಬಿಟ್ಟಿದ್ದೇವೆ, ಮತ್ತೆ ಪಿಂಪಲ್ ಜಾಸ್ತಿ ಆಗಿದಾವೆ. ಅವಾಗಲೇ ತುಂಬಾ ಕಂಟ್ರೋಲ್ ಮಾಡುತ್ತೆ ಪಿಂಪಲ್ನ. ನಾನು ಲಾಸ್ಟ್ ವೀಕ್ ಎಲ್ಲ ಚಿಕನ್ ತಿಂದಿರೋದಕ್ಕೂ ಅದಕ್ಕೂ ಇವಾಗ ಇದನ್ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಇದು ಒಂದೇನೆ. ಒಂಥರ ಫುಲ್ ಕಾಮ್ ಫೀಲ್, ಒಂಥರ ಕೂಲ್ ಆಗ್ತದೆ. ಫೇಸ್ ವಾಶ್ ಎಲ್ಲ ಮಾಡಾಯ್ತು. ಇವಾಗ ಒಂಥರ ರಿಫ್ರೆಶಿಂಗ್ ಫೀಲ್ ಆಗ್ತಾ ಇದೆ. ಒಂದು ಸ್ವಲ್ಪ ಫ್ರೇಗ್ರೆನ್ಸ್ ಸಖತ್ತಾಗಿದೆ. ಸೊ ನಿಮಗೆಲ್ಲ ಗೊತ್ತು, ನಾನು ಪ್ರೀವಿಯಸ್ ವಿಡಿಯೋಸಲ್ಲಿ ತೋರಿಸಿದ್ದೆ ನಾನು ಯೂಸ್ ಮಾಡೋದು ಮುಸ್ಟಾಕ್ ಓಷನ್ ಫೇಸ್ ವಾಶ್. ಎಸ್ಪೆಷಲಿ ಮೆನ್ಸ್ ಟಫ್ ಸ್ಕಿನ್ಗೋಸ್ಕರ ಡಿಸೈನ್ ಆಗಿರೋ ಫೇಸ್ ವಾಶ್. ಇದರಲ್ಲಿ ಸ್ಯಾಲಿಸಿಲಿಕ್ ಆಸಿಡ್ ಇದೆ. ಅದು ಪಿಂಪಲ್ ಅಗೇನ್ಸ್ಟ್ ಫೈಟ್ ಮಾಡಿ, ಸೊ ಪಿಂಪಲ್ಸ್ ಬರ್ದಿರೋ ಥರ ಅವಾಯ್ಡ್ ಮಾಡುತ್ತೆ. ಫ್ಲಿಪ್ಕಾರ್ಟಲ್ಲಿ ಓವರ್ 6 lakh ಪೀಪಲ್ ಇದಕ್ಕೆ ರಿವ್ಯೂ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವುದೇ ರೀತಿ ಹಾರ್ಮ್ಫುಲ್ ಕೆಮಿಕಲ್ಸ್ ಏನು ಯೂಸ್ ಮಾಡೋದಿಲ್ಲ. ಇದ್ರ ಪರ್ಚೇಸ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ, ಹಿಂಗೆ ಇದನ್ನ ಪರ್ಚೇಸ್ ಮಾಡಿ. A few moments later. ನಮ್ಮ MJ ಅವರು ಬೆಣ್ಣೆ ದೋಸೆ ಕರ್ಕೊಂಡು ಬಂದಿದ್ದಾರೆ, ದಾವಣಗೆರೆ ಬೆಣ್ಣೆ ದೋಸೆಗೆ. ಇಲ್ಲಿದೆ ಫಸ್ಟ್ ಟೈಮ್ ಅಲ್ಲ, ರೆಗ್ಯುಲರ್ಗೆ ಬರ್ತಾ ಇರ್ತೀವಿ. ರೆಗ್ಯುಲರ್ ಬಂದಾಗೆಲ್ಲ ಇವಾಗ ಇವರೇ ಕೊಡಿಸ್ತಾರೆ. ನಾನು ಬಿಲ್ ಪೇ ಮಾಡೋಕ್ಕೆಲ್ಲ ಹೋಗಲ್ಲ, ಇವರೇ ಪೇ ಮಾಡ್ತಾರೆ. ಏನಿಲ್ಲ ಗೊತ್ತಲ್ಲ, MJ ರಿಚ್ ಗಾಯ್ 6R ಗಾಯ್ ವಾಯ್ಸನ್ನ ಪೇ ಮಾಡ್ತಾರೆ. ಹಂಗೆಲ್ಲ ಏನು ಇಲ್ಲ, ಇವರೇ ಏನಿಲ್ಲ ಪೇ ಮಾಡಕ್ಕೆ ಬಿಡಲ್ಲ. ಅಲ್ಲಿ ಹೋದ್ರೆ ಜಾಗಕ್ಕೆ ಹೋದ್ರೆ ಒಬ್ಬೊಬ್ರು ಫೋನು, ಕಾಸು, ವ್ಯಾಲೆಟ್ ಎಲ್ಲ ಈಗ ಇಟ್ಕೊಂಡ್ರು ಅಣ್ಣ ಬಂದ್ಬಿಟ್ಟು ಹಿಂಗ್ ಬಂದ್ರು ಹೋಗ್ಬಿಟ್ಟು ತಳ್ಳಾಡಿ ಗುದ್ದಾಡ್ಬೇಕು ಅನ್ಕೊಳ್ಳಿ. ನೋಡಿ, ಇದಕ್ಕೆ ಅದು ಟೈಮ್ ಬರುತ್ತೆ. ನಮ್ಮ ಹುಡುಗರು ಒಂದ್ ಸ್ವಲ್ಪ ಕೆಲಸದಲ್ಲೆಲ್ಲ ಹೋಗಿ ಸೆಟ್ಲ್ ಆಗಿ ಅವ್ರು ದೊಡ್ಡ ಟೈಮ್ ಅಲ್ಲ, ಇನ್ನು ದೊಡ್ಡ ಹೋಟ್ಲು ಕರ್ಕೊಂಡು ಹೋಗ್ತಾರೆ. ಹೌದು, ಇವಾಗ ಹೇಳ್ತಿದ್ದೆ ಬ್ರೋ, ಬಟ್ ಅದು ಮಿಸ್ ಆದ್ರೆ ಬೇಡ ಬಿಡಿ. ನೋಡಿ, ಮದುವೆ ಆಗೋ ಏಜ್ ಆಗಿದೆ, ಬಟ್ ಆದ್ರೂ ಮದುವೆ ಆದ್ರೆ ನಮಗೆ ಕೊಡಿಸ್ಕೊಂಡಿದ್ದಾರೆ. ಇದಕ್ಕೆ ಇವ್ರಿಗೆ ಮದುವೆ
ಹುಡುಗರ ಜೊತೆ ಓಡಾಡ್ಕೊಂಡಿದ್ದಾರೆ. ನನ್ನ ತಮ್ಮಂದಿರ ಜೊತೆ ಇರಬೇಕು ಅಂತಾನೆ ನಾನು ಇನ್ನೂ ಮದುವೆ ಆಗ್ತಿಲ್ಲ guys. ಇದು ಯಾವುದೋ ಫಿಲಮ್ ಬ್ರೋ, ದರ್ಶನ್ದು ಯಾವುದೋ ಮೂವಿದು. ಅದೇ ಇದು 5 ಜನ ತಮ್ಮಂದಿರು ಇರ್ತಾರಲ್ಲ, ಆ ಥರ ಆಯ್ತು ನಿಮ್ಮ ಸ್ಟೋರಿ ಇವಾಗ. ಇನ್ನು ಹಿತೇಶ್ ಮತ್ತೆ ಯಶವಂತ ಬಂದಿದ್ರೆ ಅಲ್ಲಿ ಕರೆಕ್ಟ್ ಆಗಿರೋದು ನಿಮಗೆ. 5 ಜನ ನಾವು ತಮ್ಮಂದಿರು ಮಿಸ್ಸಿಂಗ್ ಅಲ್ಲ. ಇಳಿತಿದ್ರೆ ಒಂದು ಸ್ವಲ್ಪ ನಾಳೆ ಬರ್ತಾರೆ. ನಾನೇ ಹೊರಟೆ ಬರ್ತಾರೆ. ಇದು ಫುಲ್ಲು ತಿನ್ಕೊಂಡು ಇಲ್ಲಿಂದ ನೆಕ್ಸ್ಟು ಮೀಟ್ ಮಾಡಕ್ಕೆ ಹೋಗ್ತಾ ಇದೀವಿ MS-ನ. MS-ಗೆ ಇನ್ನೂ ಐಡಿಯಾ ಕೂಡ ಇಲ್ಲ ನಾವು ಏನು ಮಾತಾಡ್ತೀವಿ ಅಂತ. ಸ್ವಲ್ಪ ಕ್ಯಾಂಡಿಡೇಟ್ ಆಗಿ ಬರಬೇಕು. ಅದು ವ್ಲಾಗ್ ಅದ್ರ ಆ್ಯಕ್ಚುಲ್ ಆಗಿ. MS ಆಫ್ಟರ್ ಸಕ್ಕತ್ತಾಗಿ ಮಾತಾಡ್ತಾರೆ, ತೋರ್ಸೋದು ಕಷ್ಟ ನಿಮಗೆ. ಬಟ್ ವ್ಲಾಗಲ್ಲಿ ಬರುತ್ತೆ ಅವ್ರದ್ದು, ಬಟ್ ಅಷ್ಟು ಬರಲ್ಲ. ಆ್ಯಕ್ಚುಲಿ ನಿಮ್ಗೆ ಎಷ್ಟೋ ಜನ ಗೊತ್ತೇ ಇಲ್ಲ, ನಾನೇ MS ಮಾಡಿರೋ ವ್ಲಾಗ್ಸ್ಗಳೆಲ್ಲ ಅಪ್ಲೋಡೇ ಮಾಡಿಲ್ಲ. ಅಂದರೆ ಚೆನ್ನಾಗಿರುತ್ತೆ, ಸೀರಿಯಸ್ಲಿ ಒಂಥರ ವೈಬ್ ಹೆವಿ ಶೂಟ್ ಆಗುತ್ತೆ ಕಾನ್ವರ್ಸೇಷನ್ಸ್ ಅಲ್ಲೆಲ್ಲ. ಓಕೆ MJ. 2000 years later. ಗುಡ್ ಆಫ್ಟರ್ನೂನ್ ಬಾಯ್ಸ್. ಇದು ನೆಕ್ಸ್ಟ್ ಡೇ. ಏನು ಗುರು ಬಿಸಿಲು ಇದು ಬೆಂಗಳೂರಲ್ಲಿ, ಅಪ್ಪ ಫುಲ್ಲು ಸ್ವೆಟ್ ಆಗ್ತಾ ಇದ್ದೀನಿ. ಸದ್ಯಕ್ಕೆ ಇದ್ರ ಮೇಲೆ ಯಾವುದೂ ಜಾಕೆಟ್ ಹಾಕೋ ಬಂದಿಲ್ಲ, ಅದಕ್ಕೆ ಖುಷಿ ಪಡ್ತಾ ಇದ್ದೀನಿ. ನೆನ್ನೆ ನೈಟು ಲೇಟ್ ಆಗೋಯ್ತು ಫುಲ್ಲು, ಆಲ್ಮೋಸ್ಟ್ 1:30 ಆಗೋಯ್ತು. ಅದಕ್ಕೇನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಈವನ್ MS ಅವ್ರು ಮೀಟ್ ಮಾಡೋಕ್ಕಾಗಲಿಲ್ಲ, ಅವರು ಸ್ವಲ್ಪ ಹೊರಗಡೆ ಹೋಗಿದ್ರು. ಅವರು ಎನಿ ಟೈಮ್ ಬ್ಯುಸಿ ಇರ್ತಾರೆ, ಗೊತ್ತಿರೋ ವಿಷಯ. ಬಟ್ ಡಿಸ್ಕಷನ್ ಎಲ್ಲ ನಡೀತಾ ಇದೆ ಈ ಆಲ್ರೆಡಿ. ಅದಕ್ಕಿಂತ ಮುಂಚೆನೂ ನನ್ನ ಜೊತೆ ಆ ವಿಷಯದ ಈ ಬೈಕ್ ತೊಗೊಳೋದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ದೆ. ಸೊ ನಾನು ಜೆನ್ಯೂನಾಗಿ ಕನ್ಸಿಡರ್ ಮಾಡ್ತೀನಿ ಅವ್ರ ಸಜೆಷನ್ಸ್ ಎಲ್ಲ. ಸೊ ಇವಾಗ ಅದೇ ಥರ ವರ್ಕ್ ಮಾಡ್ತಾಯಿದ್ದೀವಿ. ಯಾವುದಕ್ಕೂ ಒಂದ್ಸಲಿ 457 ಆನ್ ರೋಡ್ ಪ್ರೈಸು ಏನಾಗುತ್ತೆ, ಅದು ಲೋನ್ ಏನಾದರೂ ಆ ಥರ ಎಲ್ಲ ಕೇಳ್ಕೊಂಡು ಬರೋಣ, ಅದ್ರ ಕೊಟೇಶನ್ ತೊಗೊಳ್ಳೋಣ ಅಂದ್ಬಿಟ್ಟು ಇವಾಗ ಗುಣ, ನಾನು ಮತ್ತು ಪ್ರಣವ್ ಬರ್ಬೋದು. ಸೊ ಅಪ್ರಿಲ ಶೋರೂಮ್ ಹೋಗ್ತಾಯಿದ್ದೀವಿ. ತೊಗೊಂಡ್ಮೇಲೆ ಒಂದು ಐಡಿಯಾ ಬರುತ್ತೆ. ಆಮೇಲೆ ನಮ್ಮ ಏಜಿನೂ ಫುಲ್ ಆ್ಯಕ್ಟಿವ್ ಆಗಿ ಇದ್ರ ಬಗ್ಗೆ ವರ್ಕ್ ಮಾಡ್ತಾ ಇದ್ದಾರೆ, ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಇವತ್ತು ಒಂದು 3 ಗಾಡಿ ಕಳಿಸಿದ್ರು, ಅದನ್ನು ನೋಡೋಕೆ ಹೋಗಬೇಕು. 2 457, ಒಂದು ನಿಂಜಾ 400 ಅನಿಸುತ್ತೆ. 400. ಆಮೇಲೆ ಕಮೆಂಟ್ ಹಾಕಿ ಬಾಯ್ಸ್, ಇದ್ರದ್ದು ಸೀರೀಸ್ ವ್ಲಾಗ್ ಏನಾದರೂ ಬೇಕಾ ಅಥವಾ ಡೈರೆಕ್ಟು ನೆಕ್ಸ್ಟು ಇನ್ನೇನು ತೊಗೊಳ್ಳೋ ಸ್ಟೇಜಿಗೆ ಹೋದ್ಮೇಲೆ ಅಲ್ಲಿಂದ ವ್ಲಾಗ್ ಮಾಡಲ ಅಂತ. ಏನಕ್ಕಂದರೆ ಇವಾಗ ಬರೀ ಹುಡ್ಕೋ ಕೆಲಸನೇ ಆಗೋಗುತ್ತೆ. ಸೊ ಅದೆಷ್ಟು ಟೈಮ್ ಆಗುತ್ತೋ ಅಥವಾ ಬೇಗ ಸಿಗುತ್ತೋ ನನಗೂ ಗೊತ್ತಿಲ್ಲ. ಅದಕ್ಕೆ ನೀವು ಕಮೆಂಟ್ ಹಾಕಿದ್ದು ನಿಮಗೆ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ನಾನು ವ್ಲಾಗ್ ಮಾಡ್ತೀನಿ, ಇಲ್ಲ ಅಂದರೆ ನಾನು ಡೈರೆಕ್ಟು ತೊಗೋಬೇಕಿದ್ರೆ ಡೆಲಿವರಿ ವ್ಲಾಗಿಂದನೇ ವ್ಲಾಗ್ ಮಾಡ್ತೀನಿ. ಬಂದ್ವಿ ಬಾಯ್ಸ್ ಏನು ಮಾಡ್ತಾಯಿದ್ದಾರೆ. ಹೊಸ ನಾಯಿ ಬೇರೆ ಸಾಕೊಂಡು ಕಡ್ದು ಗಿಡ್ದು ತುಗುರು. ಹಾಯ್ ಡ್ಯೂಡ್, ಬಾನ್ ಬಿಶ್ ಬೈಕರ್. ಯಾ ಥ್ಯಾಂಕ್ ಯು. ಗುಣ ಇದೇಳು. R15 ಗ್ಯಾಂಗೆ ನಮ್ಮದು. ಎಲ್ಲರ ಹತ್ರನೂ R15 ಇದೆ. ಗುಣ ಹೊರಗಡೆ ಹೋಗ್ಬೇಕಣ್ಣ, ಹೋಗ. ಬಾರೋ ಲೋ, ಇನ್ನೂ ಹೊರಟಿಲ್ವಾ? ನೀವು ಬಾರೋ ಹೋಗ್ಬರೋಣ. ಡ್ರೆಸ್ ಚೇಂಜ್ ಮಾಡ್ಕೋ. ಒಂದು ಮಗನೇನೋ ನೋಡ್ತಾ ಇದೆಯಾ? ಡ್ರೆಸ್ ಚೇಂಜ್ ಮಾಡ್ಕೋ ಬೇಗ. ಗುಣ ಅಂತೂ ಇಂತೂ ಬಟ್ಟೆ ಚೇಂಜ್ ಮಾಡಿಸಿದೆ, ಬೇರೆದು ಹಾಕೊಂಡ. ನೈಟ್ ಮಟ್ಟಲ್ಲೇ ಬರ್ತಾನೆ ಎಲ್ಲ ಕಡೆ ಬಿಟ್ಟರೆ. ಹೋಗೋದಕ್ಕೆ ಮತ್ತೆ ಯಾವ ರೆಡಿ ಆಗೋದು? ಅದು ರೆಡಿ ಆಗಲ್ಲ ಗೊತ್ತು, ಬಟ್ ರೆಡಿ ಆಗಬೇಕು ಒಂದೊಂದು ಟೈಮು. ನಾವು ದೊಡ್ಡದಾಗಿ ಹಿಂಗೆ ಹೋಗ್ಬೇಕಿದ್ರೆ ನಾವು ಒಬ್ಬ ರೆಡಿ ಆಗಿ ನೀವು ಯಾರು ರೆಡಿ ಆಗಿಲ್ಲ ನನಗೊಂಥರ ಫೀಲ್ ಆಗುತ್ತೆ. ಏನು ನಾನು ಅದು ಕರೆಕ್ಟ್ ಆಗಲ್ಲ. ಸ್ಲಿಪ್ಪರ್ಸ್ ಎಲ್ಲ ಓಕೆನಾ, ಅದೇನಿಲ್ಲ. ನೀನು ನನ್ನೇ ಚೇಂಜ್ ಮಾಡ್ತಿದ್ಯಾ, ನಾನು ನಿನ್ನ ಚೇಂಜ್ ಮಾಡೋಕ್ಕೆ ಹೋದರೆ. ಇವಾಗ ಎಲ್ಲ ನೋಡಿ ಇದು ಮಾಡ್ತಾ ಇದ್ದೀವಿ. ನನಗೇನು ಗೊತ್ತಾ, ಇವನ್ನೆಲ್ಲ ವ್ಲಾಗ್ ಮಾಡಬೇಕಾ ಅಥವಾ ಡೈರೆಕ್ಟು ತಗೊಂಡ್ಮೇಲೆ ವ್ಲಾಗ್ ಮಾಡೋಣ ಅಂತ ಗೊತ್ತಾಗ್ತಿಲ್ಲ. ನಾವು ರೇ ಪ್ರಣವ್ ಹೀರೋರಾ? ನೀವು ಹೀರೋರಾ? ಐ ನ್ಯೂ ದಿಸ್ ಒನ್, ದಟ್ಸ್ ವೈ ಐ ಸೆಡ್ ಯು ಆರ್ ಹೀರೋ. ಚೂಡ್ರಾ ಪ್ರಣವ್, ಐ ಲೈಕ್ ದಿಸ್ ಸ್ಟೈಲ್ ಮ್ಯಾನ್, ಯು ಆರ್ ಹೀರೋ ಮ್ಯಾನ್. ಆ್ಯಂಡ್ ಗೈಸ್, ಆಫ್ಟರ್ 2 ಇಯರ್ಸ್ಗೂ ನನಗೂ ಪ್ರಣವ್ಗೂ ಒಂದು ರಿಂಗ್ ಫೈಟ್ ಇದೆ, MMA ಫೈಟು. ಅವನು ನನಗೆ ಚಾಲೆಂಜ್ ಮಾಡಿದ್ದಾನೆ. ನೆಕ್ಸ್ಟು ಇವಾಗ ಜಿಮ್ಮಿ ಸೇರ್ತಾ ಇದ್ದೀನಿ ಒಂದು 2 ಇಯರ್ಸು. ಯು ಒನ್ ಇಸ್ ಎಂಟೆಡ್ ದಟ್ ರೀಲ್. ನೋ ದಟ್ ರೀಲ್ ಸ್ಮಾಲ್ ಗಾಯ್ ಈ ಥಿಂಗ್ಸ್ ಯು ವಿಲ್ ಬೀಟ್ ಮೀ. ಅಂಪೈರ್ ಇಲ್ಲ, ಪ್ರೊಫೆಷ್ನಲ್ MMA ಅಂಪೈರೇ. ನೀನು ಲೌಡೆ, ನೀನು MMA ನೋಡಿಲ್ಲ ಅಲ್ಲಿ, ಪ್ರೊಫೆಷ್ನಲ್ MMA ಅಂತ ರೆಗ್ಯುಲರ್ ಫಾಲೋ ಮಾಡಬೇಕು. ಗೈಸ್ ಏನಂತೀರಾ, ನಾನು ಇವ್ನು ಬೀಟ್ ಮಾಡ್ಬೋದಾ ಫೈಟಿಂಗಲ್ಲಿ? ಸ್ವಲ್ಪ ದಪ್ಪ ಇದ್ದಾನೆ ಗೊತ್ತು, ಫಿಟ್ಟು ಮಸಲ್ ಎಲ್ಲ ಚೆನ್ನಾಗಿದ್ದಾನೆ. ಬಟ್ ಒಂದು 2 ವರ್ಷ ಟ್ರೈನಿಂಗು, ಆಮೇಲೆ ಜೊತೆ ಫೈಟ್ ಆಡ್ತೀನಿ ಪಕ್ಕ, ರಿಯಲ್ ಫೈಟ್. ಎಲ್ಲಿಗುರು ಇದು ಶೋರೂಮು? ಇಲ್ಲೇ ಎಲ್ಲೋ ಇದ್ದಂಗಿತ್ತಲ್ಲ. ಅಲ್ಲಿ ಮುಂದೆ
ಕ್ಲೋಸ್ಡ್ ಮಗನೇ ಹೇಳ್ದೆ, ಇದಕ್ಕೇನೆ ನಾನು ಹೇಳಿದ್ದು 3 ಗಂಟೆ ಒಳಗಡೆ ಬರಬೇಕಿತ್ತು ಅಂತ. ಓ ಗಾಯ್ಸ್, ನಾನು ಇದಕ್ಕೆ ಹೇಳಿದ್ದು ನಿನಗೆ 3 ಗಂಟೆ ಒಳಗಡೆ ಬರೋಣ ಅಂತ, 3 ಗಂಟೆ ಒಳಗಡೆ ಬರೋಣ ಅಂತ. ಅಲ್ಲಿ ನೋಡಿದ್ರಲ್ಲ, ಒಂದು ನಿಮಿಷ, ಅಲ್ಲಿ ಶೋರೂಮು ಕ್ಲೋಸ್ ಆಗಿಬಿಟ್ಟಿದೆ. ಇವಾಗ ಏನಂದರೆ ನನಗೆ ನಾಳೆ ಯಾವುದೇ ಲೀವ್ಸ್ ಇಲ್ಲ, ಬಟ್ ಪುನಃ ಬಂದು ಇಲ್ಲಿ ಕೊಟೇಶನ್ ತೊಗೊಂಡು ಆಮೇಲೆ ಲೋನಿಂದೆಲ್ಲ ಮಾತಾಡ್ಕೊಂಡು ನನಗೆ ಅದೊಂದು ಡೀಟೇಲ್ಸ್ ಕಳಿಸ್ತಾನೆ. ನಿಮಗೆ ಹೇಳಿರ್ತೀನಿ ಯಾವ ಥರ ಕೇಳು ಅಂತ. ಅದೊಂದು ಡೀಟೇಲ್ಸ್ ಕಳಿಸಿದ್ಮೇಲೆ ಡಿಸೈಡ್ ಮಾಡ್ತೀವಿ. ನಮ್ಮ ಎ ಜಿ ಅವರು ಒಂದು 2-3 ಗಾಡಿಗಳು ಕಳಿಸಿದ್ದಾರೆ, ಅದನ್ನು ನೋಡಬೇಕು. ಪುನಃ ಬರ್ತಾನೆ, ಬರ್ತೀಯಾ ಇಲ್ವೋ ಅದಕ್ಕೆ ನೀನು ನೋಡೋದಕ್ಕೆ? ಇಲ್ಲಿಗೆ ಈ ಕಡೆ ಬಾ. ಎಲ್ಲಿಗೆ? ಗಾಡಿ ನೋಡೋದಕ್ಕೆ. ಅದು ಎಲ್ಲಿ, ಯಾವ ಗೊತ್ತಿಲ್ಲ ನನಗೂ. ಅವ್ರು ಕಳಿಸೋರೆ ಲಿಂಕ್ಗಳು ಮತ್ತು ಫೋಟೋಸ್ ಡೀಟೇಲ್ಸ್ ಎಲ್ಲ ಶೇರ್ ಮಾಡೋರೆ. ಬೆಂಗಳೂರು ರಿಜಿಸ್ಟ್ರೇಷನ್ ಗಾಡಿಗಳೇ, ಬಟ್ ಎಲ್ಲಿದ್ದಾವೆ ಅಂತ ಗೊತ್ತಿಲ್ಲ, ಅವು ವಿಚಾರಿಸ್ಬೇಕು. ಅದು ಬಿಟ್ಟರೆ ಏನಿಲ್ಲ ಗಾಯ್ಸ್, ಅಷ್ಟೇ ಈ ವ್ಲಾಗಿಗೆ. ಈ ವ್ಲಾಗು ಯಾವುದೇ ರೀಸನಿಗೆ ಇಂಟ್ರೆಸ್ಟಿಂಗ್ ಅನಿಸಿದ್ರು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಏನಾದ್ರು ಮಾಡ್ಕೊಳ್ಳಿ. ಹಂಗೆ ಓಷನ್ ಫೇಸ್ ವಾಶ್ದು ಕಂಪ್ಲೀಟ್ ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ಔಟ್ ಮಾಡಿ. ಅಷ್ಟೇ, ನೆಕ್ಸ್ಟ್ ವ್ಲಾಗ ಸಿಗ್ತೀನಿ. ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಬಾನ್ಬಿಶ್ ಬೇಕರ್ ಅಂತ ಹೇಳಿ, ಅಲ್ಲೂ ರೀಲ್ಸ್ಗಳು ಬರ್ತವೆ. ಬಾಯ್. ನೋಡ್ತಾವನೆ ಅಣ್ಣ ಬಿಟ್ಟ ತಕ್ಷಣ ಅವನೇನೋ ಕೆಫೆಗೆ ಹೋಗ್ಬೇಕು ಅಂತ.